ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೂರಾರು ಶವ ಹೂತಿಟ್ಟ ಕೇಸ್ ಇಂದಿನಿಂದ ಮತ್ತೆ ಆರೋಪಿ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಎಸ್ಐಟಿಯಿಂದ ಇವತ್ತು ಮತ್ತೆ ನಾಳೆ ಆರೋಪಿ ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗುತ್ತೆ. ಶಿವಮೊಗ್ಗ ಜೈಲಿನಲ್ಲೇ ವಿಚಾರಣೆಯನ್ನ ನಡೆಸಲಿದ್ದಾರೆ ಎಸ್ಐಟಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆಯನ್ನ ನಡೆಸುವುದಕ್ಕೆ ಕೋರ್ಟ್ ಅನುಮತಿಯನ್ನ ಕೇಳಿತು ಎಸ್ಐಟಿ. ವಿಚಾರಣೆಗೆ ನಿನ್ನೆ ಅನುಮತಿಯನ್ನ ನೀಡಿತ್ತು ಬೆಳ್ತಂಗಡಿ ಕೋರ್ಟ್. ಇವತ್ತು ಮತ್ತು ನಾಳೆ ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯನ ವಿಚಾರಣೆಯನ್ನ ಮಾಡಲಾಗತ್ತೆ. ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ಪಡೆಯುವುದಕ್ಕೆ ಅನುಮತಿಯನ್ನ ನೀಡಿದೆ ಕೋರ್ಟ್. ನೋಡಿ, ಈ ಪ್ರಕರಣದಲ್ಲಿ ಇನ್ನೇನು ತಾರ್ಕಿಕ ಅಂತ್ಯ ಕಾಣ್ತಾ ಇದೆಯೇನೋ ಅಂತ ಭಾವಿಸಲಾಗಿತ್ತು. ಕಾರಣ ವರದಿಯನ್ನ, ಅಂತಿಮ ಹಂತದ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ತಯಾರು ಮಾಡ್ತಾ ಇದ್ರು. ಅಂತಿಮ ಹಂತದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿತ್ತು. ಆದ್ರೆ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಹೇಳದ ಒಂದು ವಿಚಾರವನ್ನ ಕೋರ್ಟ್ನಲ್ಲಿ ಹೇಳ್ಬಿಟ್ಟಿದ್ದ. ಇದು ಸಹಜವಾಗಿ ಎಸ್ಐಟಿಗೆ ತಲೆಬಿಸಿ, ತಲೆನೋವು ತಂದೊಡ್ಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆಯೂ ಕೂಡ ಒಂದಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ಕೋರ್ಟ್ ಮೊರೆ ಹೋಗಿದ್ರು. ನಮಗೆ ವಿಚಾರಣೆ ಮಾಡೋದು ಬಾಕಿ ಇದೆ, ನಾವು ವಿಚಾರಣೆಗೆ ಒಳಪಡಿಸಬೇಕು ಅಂತ ಅನ್ಕೊಂಡಿದ್ದೀವಿ, ಕೆಲವೊಂದು ವಿಚಾರವನ್ನ ನಮ್ಮ ಹತ್ರ ಹೇಳಿರಲಿಲ್ಲ ಅಂತ. ಸೊ ಕೋರ್ಟ್ ಕೂಡ ಅನುಮತಿಯನ್ನ ನೀಡಿತು. ಇದೀಗ ಇವತ್ತು ಮತ್ತು ನಾಳೆ ಶಿವಮೊಗ್ಗ ಜೈಲಿನಲ್ಲಿರುವಂಥ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗತ್ತೆ. 10 ಶವವನ್ನು ಹೂತಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯೋ ಅಥವಾ ಸುಳ್ಳು, ಅದ್ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, SIT ತನಿಖಾ ಸಂದರ್ಭದಲ್ಲಿ ಕೊಡದಿರುವಂಥ ಸ್ಟೇಟ್ಮೆಂಟು ಕೋರ್ಟ್ನಲ್ಲೇ ಹೇಳಿದ್ದಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆ SIT ತನಿಖೆಯನ್ನು ಮಾಡಬೇಕಾಗತ್ತೆ. ಈಗಾಗಲೇ ಹಲವು ಆ್ಯಂಗಲ್ಗಳಲ್ಲಿ SIT ತನಿಖೆ ಮಾಡಿದೆ, ಹಲವರನ್ನ ವಿಚಾರಣೆಗೆ ಒಳಪಡಿಸಿದೆ. ಯೂಟ್ಯೂಬರು, ಪೊಲೀಸ್ ಅಧಿಕಾರಿಗಳು, ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ದವರು, ಆಂಬ್ಯುಲೆನ್ಸ್ ಡ್ರೈವರು, ಪ್ರತಿ ಒಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಟ್ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಇದರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಕ್ಲಿಯರ್ ಆಗಿ ಓಕೆ ಫೈನ್ ನಮ್ಮ ತನಿಖೆ ಮುಗೀತು ಅಂತ ಹೇಳಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂದರೆ ಚಿನ್ನಯ್ಯ ಒಂದೊಂದ್ಸತಿ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು. SIT ಮುಂದೆ ಒಂದು, ಇನ್ನು ಕೋರ್ಟ್ನಲ್ಲಿ ಒಂದು, ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ಸಾಕಷ್ಟು ಗೊಂದಲಗಳು ಈ ಪ್ರಕರಣದಲ್ಲಿ ಇರೋದು ಗೊತ್ತಾಗ್ತಾ ಇದೆ. ಇದೀಗ SIT ಮತ್ತೆ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೇಳ್ಕೊಂಡಂಥ ಹಿನ್ನೆಲೆಯಲ್ಲಿ 2 ದಿನ ಅವಕಾಶ ಸಿಕ್ಕಿದೆ. ಇವತ್ತು ಮತ್ತು ನಾಳೆ ಶಿವಮೊಗ್ಗ ಜೈಲಲ್ಲಾಗ್ತಾ ಇದ್ದಾನೆ, ಅಲ್ಲಿಗೆ ವಿಚಾರಣೆಯನ್ನು SIT ಮಾಡಬೇಕಾಗತ್ತೆ, ಅಲ್ಲಿಗೆ SIT ವಿಚಾರಣೆಯನ್ನು ಮಾಡುತ್ತೆ. ಸೊ ಈ ವಿಚಾರಣಾ ಸಂದರ್ಭದಲ್ಲಿ SIT ಮುಂದೆ ಚಿನ್ನಯ್ಯ ಇನ್ನೇನು ಹೇಳ್ತಾನೆ ಅಥವಾ ಮತ್ತು ಇನ್ನೇನಾದರೂ ಮುಚ್ಚಿಡ್ತಾನ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಚಿನ್ನಯ್ಯನ ನಡೆ ನುಡಿ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಕೇಸ್ನಲ್ಲಿ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಯಾವಾಗ, ಅಂತಿಮ ವರದಿ ಅನ್ನೋದು ಯಾವಾಗ ಅನ್ನೋದೇ ಪ್ರಶ್ನೆ ಇರೋದು. ಈಗ ಚಿನ್ನಯ್ಯನನ್ನು ಮತ್ತೆ ವಿಚಾರಣೆ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳಿದ್ರು, ಅವಕಾಶ ಸಿಕ್ಕಿದೆ. ಈಗ ಯಾವ ಆ್ಯಂಗಲಲ್ಲಿ ವಿಚಾರಣೆ ಮಾಡ್ಬೋದು, ಈ ತನಿಖೆಯಲ್ಲಿ ಈ SIT ಜೈಲಿಗೆ ಹೋಗಿ ಮಾಡುವಂತಹ ತನಿಖೆ ಏನಿದೆ ಇದು ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅಂತ? ನೀತಿ ಹೌದು. ಈ ಚಿನ್ನಯ್ಯ ಒಂದೊಂದು ಸಲ ಒಂದೊಂದು ಹೇಳಿಕೆಯನ್ನು ಕೊಟ್ಟು ನಿಜಕ್ಕೂ ಕೂಡ SIT ತಂಡವನ್ನು ಮತ್ತು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಯಾಕಂದರೆ ಈ ಪ್ರಕರಣ ಮುಗಿತಾ ಬಂತು, ಇನ್ನೇನು ವರದಿ ಒಪ್ಪಿಸಿ ಚಾರ್ಜ್ ಶೀಟನ್ನು ಕೂಡ ಫೈಲ್ ಮಾಡ್ತಾರೆ SIT ಅವರು ಅಂತ ಅನ್ಕೊಳ್ಳುವಂಥ ಸಂದರ್ಭದಲ್ಲಿ SIT ಅವರು ಕೂಡ ಒಂದು ಅರ್ಥದಲ್ಲಿ ರಿಲೀಫ್ ಮೋಡಿಗೆ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಶಾಕ್ ಆಗಿತ್ತು. ಈ ಚಿನ್ನಯ್ಯ ಕೋರ್ಟಿಗೆ ಹೋದಂಥ ಸಂದರ್ಭ, ಆತನ BNS ಹೇಳಿಕೆಯನ್ನು ದಾಖಲು ಮಾಡುವಂಥ ಸಂದರ್ಭದಲ್ಲಿ ನಾನು ಒಂದೇ ಜಾಗದಲ್ಲಿ 10 ಶವಗಳನ್ನು ಹೂತಾಕಿದ್ದೀನಿ ಅನ್ನುವಂಥ ಒಂದು ಸ್ಫೋಟಕ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡ್ತೇನೆ. ಆ ಹೇಳಿಕೆ ಈಗ SITಗೆ ಸಿಕ್ಕಿದ ಬಳಿಕ SIT ಅವರಿಗೆ ತಲೆನೋವು ಸ್ಟಾರ್ಟ್ ಆಯಿತು. ಯಾಕಂದರೆ ಎಲ್ಲಿ ಥರ ಇವನು ಈ ಥರ ಮಾಡಿದ್ದು, ಯಾಕಂದರೆ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಅದು ಅವ್ರಿಗೆ ಕ್ರಾಸ್ ಆಗುವ ಸಾಧ್ಯತೆಗಳು ಇದೆ. ಅದಕ್ಕೆ ಬೇಕಾದಂಥ ಮಾಹಿತಿಗಳು SIT ಅವರಿಗೆ ಬೇಕಾಗುತ್ತೆ. ಹಾಗಾಗಿ ಮತ್ತೆ ವಿಚಾರಣೆಗೆ ಕೂಡ ಕೇಳುವಂಥ ಸಂದರ್ಭದಲ್ಲೂ ನಾನಾ ತೊಡಕು ಎದುರಾಗುತ್ತೆ. ಯಾಕಂದರೆ ಸಾಕಷ್ಟು ಸಮಯ ಆತನನ್ನು ವಿಚಾರಣೆಗೆ ಕೋರ್ಟ್ ನೀಡಿದ್ರು ಕೂಡ ಯಾಕೆ ನೀವು ವಿಚಾರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿತ್ತು. ಹಾಗಾಗಿ ಬೇಕಾದಂಥ ಸೂಕ್ತ ದಾಖಲೆಗಳನ್ನು ಕಲೆ ಹಾಕಿ SIT ಕೋರ್ಟ್ ಮೊರೆ ಹೋಗಿತ್ತು. ಅಂತಿಮವಾಗಿ ಕೋರ್ಟ್ನಿಂದ SITಗೆ ಆತನನ್ನ ಜೈಲಿನ ಒಳಗೆ ಹೋಗಿ ವಿಚಾರಣೆ ಮಾಡುವಂಥ ಒಂದು ಅನುಮತಿ, ಅಂದರೆ ಇವತ್ತು ಮತ್ತು ನಾಳೆ 17 ಮತ್ತು 18ನೇ ತಾರೀಕು ಆತನನ್ನ ಜೈಲಿನಲ್ಲೇ ವಿಚಾರಣೆ ಮಾಡ್ತಾರೆ SIT ಅಧಿಕಾರಿಗಳು. ಸೊ ಶಿವಮೊಗ್ಗ ಜೈಲಿನಲ್ಲಿ ಆತ ಇದ್ದಾನೆ. ಸೊ SIT ಅವರಿಗೆ ಇಲ್ಲಿ ಬಹಳ ಗೊಂದಲಗಳು ಇದೆ. ಯಾಕಂದ್ರೆ ಈ ಹೇಳಿಕೆ ಮಾತ್ರ ಆತ ಕೊಟ್ಟಿರೋದು, ಎಲ್ಲಿ ನಾನು ಹೂತು ಹಾಕಿದ್ದೀನಿ, ಯಾಕೆ ಹೂತು ಹಾಕಿದ್ದೀನಿ, ಒಂದೇ ಜಾಗದಲ್ಲಿ ಒಂದೇ ದಿನ ಅದನ್ನು ಹೂತು ಹಾಕಿದ್ದ, ಬೇರೆ ಬೇರೆ ದಿನ ಅದನ್ನು ಹೂತು ಹಾಕಿದ್ದ, ಆ ಜಾಗ ಯಾವುದು ಮತ್ತು ಯಾವ ಇಸವಿಯಲ್ಲಿ ಹೂತು ಹಾಕಿದ್ದು, ಇದು ಯಾವುದನ್ನು ಕೂಡ ಆತ ಹೇಳೋದಿಲ್ಲ, ಖಾಲಿ ಈ ಒಂದು ಲೈನನ್ನು ಹೇಳ್ಬಿಡ್ತಾನೆ. ಹಾಗೆ SIT ಅವರಿಗೆ ಇದೆಲ್ಲ ಮಾಹಿತಿಗಳು ಬೇಕಾಗುತ್ತೆ. ಸೊ ನಿನ್ನೆವರೆಗೂ ಕೂಡ ಇಲ್ಲಿ ಬೇರೆ ಬೇರೆ ದಾಖಲೆಗಳನ್ನ ಮತ್ತೆ ಪರಿಶೀಲನೆ ಮಾಡಿದ್ದಾರೆ. UDR
ದಾಖಲೆಗಳಾಗಿರ್ಬೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಈ ಥರ ಒಂದೇ ಜಾಗದಲ್ಲಿ ಏನಾದರೂ ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯ ಭೂಮಿಯಲ್ಲಿ ದಫನ ಮಾಡಿರುವಂಥ ದಾಖಲೆಗಳು ಏನಾದರೂ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಬೆಳ್ತಂಗಡಿ ನಗರ ಪಂಚಾಯತ್ನಿಂದಲೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಸೊ ಎಲ್ಲ ಮಾಹಿತಿಗಳ ಆಧಾರದಲ್ಲಿ ಈಗ ಮತ್ತೆ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಏನಾದರೂ ಲೀಡ್ ಸಿಕ್ಕಿದರೆ ಇದು ಎಲ್ಲೋ ಒಂದು ಕಡೆ ಕಲ್ಪೋಕಲ್ಪಿತ ಕತೆ, ಬೇಕಾಬಿಟ್ಟಿಯ ಗೀತ ಏನೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಅಂತ SITಗೆ ಏನಾದರೂ ಮನವರಿಕೆ ಆದರೆ ವಿಚಾರಣೆ ಅಂತ್ಯವಾಗುತ್ತೆ. ಇನ್ ಕೇಸ್ ಈತ ಮಾತನಾಡ್ತಾ ಇರುವಂಥ ವಿಚಾರಗಳು ಮತ್ತು ಇರುವಂಥ ದಾಖಲೆಗಳಿಗೆ ತಾಳೆಯಾದರೆ ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸೋದು, ಅಂದರೆ ಆನ್ ಗ್ರೌಂಡ್ ಅದನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಆತನನ್ನು SIT ವಶಕ್ಕೆ ಪಡಿಬಹುದು ಅನ್ನುವಂಥ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕಾನೂನಾತ್ಮಕವಾಗಿ ಇದಕ್ಕೆ ಸಾಕಷ್ಟು ತೊಡಕುಗಳು ಇದೆ. ಸೊ ಅದನ್ನು ಮಾಡಬೇಕು ಅಂದರೆ SIT ಬಲವಾದ ಸಾಕ್ಷ್ಯವನ್ನು ಕೋರ್ಟ್ ಮುಂದೆ ಇಡಬೇಕಾಗುತ್ತೆ. ಸೊ ಅದರ ಭಾಗವಾಗಿ ಇವತ್ತು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ವಿಚಾರಣೆಯಲ್ಲಿ SIT ಏನೆಲ್ಲ ಕಲೆ ಹಾಕುತ್ತೆ, ಈತ ಕೊಟ್ಟಿರುವಂಥ ಹೇಳಿಕೆ ನಿಜಾನ ಅಥವಾ ಇದು ಕೂಡ ಸುಳ್ಳ, ಇದು ಕೂಡ ಒಂದು ಅರ್ಥದಲ್ಲಿ ಬುರುಡೆ ಕಟ್ಟೆಯನ್ನು ಕಾದು ನೋಡಬೇಕಾಗಿದೆ. ನೀತಿ ಫೈನ್, ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಡೀಟೇಲ್ಸ್